ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯದಿಂದ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪಾಲಿಗೆ ಪದೇ ಪದೇ ಕೋರ್ಟ್ನಲ್ಲಿ ಹಿನ್ನಡೆಯಾಗ್ತಾ ಇದೆ. ಜಾಮೀನು ಅರ್ಜಿ ಹಾಕಿ ಸುಸ್ತಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಜಾಮೀನಿಗಾಗಿ ದಾಖಲಾಗಿದ್ದ 4 ಅರ್ಜಿಗಳಲ್ಲಿಯೂ ಕೂಡ ಹಿನ್ನಡೆಯಾಗಿದೆ. ಈ ಹಿಂದೆ 3 ಅರ್ಜಿಯನ್ನ ವಜಾಗೊಳಿಸಿದ್ದ ಸೆಷನ್ ಕೋರ್ಟ್. 1 ಜಾಮೀನು ಅರ್ಜಿ, 2 ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿತ್ತು. ಮೊನ್ನೆ 4ನೇ ಕೇಸ್ನಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣಗೆ ಶಾಕ್ ಎದುರಾಗಿದೆ. 4ನೇ ಕೇಸ್ನಲ್ಲಿಯೂ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿತ್ತು. ಹೀಗಾಗಿ ಹೈಕೋರ್ಟ್ ಮೊರೆ ಹೋಗಲು ಪ್ರಜ್ವಲ್ ತೀರ್ಮಾನವನ್ನ ಮಾಡಿದ್ದಾರೆ. ಈ ಬಗ್ಗೆ ನಿನ್ನೆ ರಾತ್ರಿ HD ರೇವಣ್ಣ ನಿವಾಸದಲ್ಲಿ ಸಭೆ ನಡೆದಿದೆ. ಕಾನೂನು ತಜ್ಞರೊಂದಿಗೆ ಸಭೆ ನಡೆಸಿದ್ದ HD ರೇವಣ್ಣ ಪ್ರಜ್ವಲ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಹೈಕೋರ್ಟ್ಗೆ ಹೋದ್ರೆ ಬೇಲ್ ಸಿಗುವ ಸಾಧ್ಯತೆ ಇದೆಯಾ? ಹಾಗಾದ್ರೆ ಈ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ HD ರೇವಣ್ಣ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಿಚಾರಣಾ ಕೈದಿಯಾಗಿ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಪ್ರಜ್ವಲ್ ರೇವಣ್ಣ. ಆದ್ರೆ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಲಯದಿಂದ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪಾಲಿಗೆ ಪದೇ ಪದೇ ಕೋರ್ಟಿನಲ್ಲಿ ಹಿನ್ನಡೆಯಾಗ್ತಾ ಇದೆ. ಜಾಮೀನು ಅರ್ಜಿಯನ್ನ ಹಾಕಿ ಪ್ರಜ್ವಲ್ ರೇವಣ್ಣ ಈಗ ಸುಸ್ತಾಗಿಬಿಟ್ಟಿದ್ದಾರೆ. ಜಾಮೀನಿಗಾಗಿ ದಾಖಲಾಗಿದ್ದಂತಹ 4 ಅರ್ಜಿಗಳಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣಗೆ ಭಾರಿ ಹಿನ್ನಡೆಯಾಗಿಬಿಟ್ಟಿದೆ. ಇನ್ನು ಈ ಹಿಂದೆ 3 ಅರ್ಜಿಯನ್ನ ವಜಾಗೊಳಿಸಿತ್ತು ಸೆಷನ್ ಕೋರ್ಟ್. 1 ಜಾಮೀನು ಅರ್ಜಿ, ಇನ್ನು 2 ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿತ್ತು. ಮೊನ್ನೆ 4ನೇ ಕೇಸ್ನಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣಗೆ ಶಾಕ್ ಕಾದಿತ್ತು. 4ನೇ ಕೇಸ್ನಲ್ಲಿಯೂ ಕೂಡ ನಿರೀಕ್ಷಣಾ ಜಾಮೀನನ್ನ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿತ್ತು. ಹೀಗಾಗಿ ಈಗ ಹೈಕೋರ್ಟ್ ಮೊರೆ ಹೋಗಲು ಪ್ರಜ್ವಲ್ ರೇವಣ್ಣ ತೀರ್ಮಾನವನ್ನ ಮಾಡಿದ್ದಾರೆ. ಈ ಬಗ್ಗೆ ನಿನ್ನೆ ರಾತ್ರಿ HD ರೇವಣ್ಣ ನಿವಾಸದಲ್ಲಿ ಸಭೆಯನ್ನ ಮಾಡಲಾಗಿದೆ. ಕಾನೂನು ತಜ್ಞರೊಂದಿಗೆ ಸಭೆಯನ್ನ ನಡೆಸಿದ್ದಾರೆ HD ರೇವಣ್ಣ. ಪ್ರಜ್ವಲ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಮುಂದಿನ ಕಾನೂನಾತ್ಮಕ ನಡೆಯನ್ನ ಇಡಬೇಕು ಅಂತ ನಿವಾಸದಲ್ಲಿ HD ರೇವಣ್ಣ ಕಾನೂನು ತಜ್ಞರ ಜೊತೆಯಲ್ಲಿ ಸಭೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ಗೆ ಹೋದ್ರೆ ಬೇಲ್ ಸಿಗುವ ಸಾಧ್ಯತೆ ಇದೆಯಾ ಈ ಒಂದು ಪ್ರಕರಣದಲ್ಲಿ? ಎಲ್ಲ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ HD ರೇವಣ್ಣ.